ಇವರಿಗಿಂತ ನನಗೆ ಜನಗಳದ್ದು ಇಂಪಾರ್ಟೆಂಟ್ ಆಗಿತ್ತು, ಕಸ್ಟಮರ್ ಇದು. ಯಾಕಂದ್ರೆ ಗ್ರಾಹಕರು ಇರುವ ವಿಶ್ವಾಸ ಇದೆಯಲ್ಲ, ಗ್ರಾಹಕರು ನಮ್ಮ ಮೇಲೆ ಪ್ರೀತಿ ತೋರಿಸುವ ಪ್ರೀತಿ ಇದೆಯಲ್ಲ, ಅದು ನಮಗೆ ಕೊನೆ ತನಕ ಉಳಿಬೇಕು. ಒಬ್ಬರನ್ನ ಇಬ್ಬರನ್ನ ಸಂತೋಷ ಪಡಿಸುವುದಕ್ಕಿಂತ ನಮ್ಮ ಕಣ್ಣ ಮುಂದೆ ಇರುವ 10,000 20,000 ಗ್ರಾಹಕರು ಖುಷಿಯಲ್ಲಿದ್ರೆ ಖುಷಿ ಅಲ್ವಾ ಸರ್ ನಮಗೆ? ಖುಷಿ. ಅದಕ್ಕೋಸ್ಕರ ನಾನು ಈ ತರ ಮಾಡಿದೆ. ಯಾಕಂದ್ರೆ ನೀವು ಪ್ರಾಡಕ್ಟ್ ಕೊಡಬೇಡಿ, ಇವರು ಪ್ರಾಡಕ್ಟ್ ಕೊಡುವ ಪ್ಲಾನ್ ಅಲ್ಲಿ ಇದ್ರು ಸುಬೇರ್ ಸರ್, ಮತ್ತೆ ಇವರು ಈ ಸಾರ್ ಇದ್ರು. ಅದಕ್ಕೆ ನಾನು ಹೇಳಿದೆ, ಪ್ರಾಡಕ್ಟ್ ನೀವು ಕೊಟ್ರೆ ಹುಬ್ಳಿ, ಬೆಳಗಾವಿ, ಬಳ್ಳಾರಿ, ಚಿತ್ರದುರ್ಗ, ರಾಯಚೂರು, ಮತ್ತೆ ಗದಗ, ಬಾಗಲಕೋಟೆ, ಬಿಜಾಪುರ ಎಲ್ಲೆಲ್ಲಿಂದ ನೆಟ್ವರ್ಕರ್ಸ್ ಇದ್ದಾರೆ ನಿಮ್ದು ಲೀಡರ್ಸ್, ಅಲ್ಲಿಂದೆಲ್ಲ ಈ ಪ್ರಾಡಕ್ಟ್ ಒಳಗೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಟೆಂಪೋದಲ್ಲಿ ಕೊಂಡೋಗ್ಬೇಕು, ಅಲ್ಲಿ ಏನಾದ್ರು ಗಾಡಿ ಮಾಡಿ ಏನಾದ್ರು ಕೊಂಡೋಗಿ ಏನಾದ್ರು ಸಮಸ್ಯೆ ಬಂತು, ಕಟ್ಟಾಯ್ತು, ತುಂಡಾಯ್ತು, ಏನೋ ಒಂದು ಆಯ್ತು, ಆಗುವಾಗ ಅವ್ರಿಗೆ ಒಂಥರ ಬೇಜಾರು. ಯಾಕಂದ್ರೆ ನಾವು 20,000 ಕಟ್ಟಿ ಪ್ರಾಡಕ್ಟ್ ತಗೊಳ್ಳುವಾಗ ಅದು ಮನೆಗೆ ಬಂದು ಮುಟ್ಟುವಾಗ ಅದರ ಚಿತ್ರಣ ಎಲ್ಲ ಚೇಂಜ್ ಆಗಿದೆ, ಅದು ಇನ್ನೊಂದು ಬೇಜಾರು. ಯಾಕಂದ್ರೆ ಅವರ ಕಟ್ಟಿರುವ ಕಷ್ಟದಲ್ಲಿ 1,000 ರೂಪಾಯಿ ಕಷ್ಟ ಇದೆ. ಈಗ 1,000 ರೂಪಾಯಿ ಕಟ್ಟುವಾಗ ಅಷ್ಟು ಕಷ್ಟ ಇದೆ. ಯಾಕಂದ್ರೆ ನೀವು ಒಂದು ಮನೆ ಫುಲ್ ಚಾರ್ಜ್, ಮಕ್ಕಳ ಚಾರ್ಜ್, ಅದು ಇದು ರೇಷನ್ ಅದೆಲ್ಲ ಒಟ್ಟು ಸೇರಿಸಿ ಕಳೆದು ನೋಡಿ 1,000 ನೀವು ಶೇವಿಂಗ್ ಮಾಡ್ತೀರಾ. ಆ 1,000 ರೂಪಾಯಿ ಅಷ್ಟು ಮಹತ್ವ ಇದೆ. 1,000 ಕೂಡ ಮಹತ್ವ ಕೊಡ್ತೇವೆ. 20,000 ಕಟ್ಟಿರುವ ಹಣಕ್ಕೆ ಏನಾದ್ರೂ ನಾಳೆ ಅದಕ್ಕೆ ಏನಾದ್ರೂ ಬೆನಿಫಿಟ್ ಸಿಕ್ಬೇಕಂತ ಹೇಳಿದ್ರೆ ಇವರೇನಾದ್ರೂ ಗೋಲ್ಡ್ ಇಡುವ ಸರ್ ಅಂತ ಹೇಳಿದ್ರು. ಗೋಲ್ಡ್ ಇಡುವಾಗ ನಿಮಗೆ ಲಾಸ್ ಆಗುತ್ತೆ, ಯಾಕಂದ್ರೆ ಅದು ಮೇಕಿಂಗ್ ಚಾರ್ಜ್ ಹೋಗುತ್ತೆ. ಈಗ ಯಾವ ಗೋಲ್ಡ್ ಶಾಪ್ ಅಲ್ಲಿ ನಿಮ್ಗೆ 20,000 ಗೋಲ್ಡೇ ಕೊಡಲ್ಲ. ಪ್ರತಿಯೊಬ್ಬರು ಏನಾದ್ರು 2,000 3,000 ಮೇಕಿಂಗ್ ಚಾರ್ಜ್, GST ಅಂತ ಕಟ್ಟು ಮಾಡಿ ನಿಮ್ಗೆ 15,000 ಗೋಲ್ಡೇ ಸಿಗ್ತದೆ. ಅದಕ್ಕೆ ನಾನು ಹೇಳಿದೆ 20,000ಕ್ಕೆ 20,000 ಕೊಡುವ. ಆಕ್ಚುಲಿ ನನಗೆ 20ಕ್ಕೆ 25 ಕೊಡೋ ಕೆಪಾಸಿಟಿ ಇದೆ, ಅದು ಬೇರೆ ವಿಷಯ. ಅದು ಹೇಳಿದ್ರೆ ಸುಬೇರ್ ಸರ್ ಅದು ಇನ್ನೊಂದು ತರನೇ ಆಗ್ತಾರೆ. ಅದಕ್ಕೆ ನಾನು ಅದು ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಎದುರು ಕಡೆ ಇರುವ ಇದಕ್ಕೆ ಗ್ರಾಹಕರಿಗೆ ಇನ್ನೇನೋ ಭಯ ಪಡ್ಕೊಳ್ಬಾರ್ದು. ಯಾಕಂದ್ರೆ ಅವ್ರಿಗೊಂಥರ ಭಯ ಇರುತ್ತೆ, ಈ ಮನುಷ್ಯ ಎಲ್ಲಿಂದ ಕೊಡ್ತಾನಪ್ಪ, ಈ 20ಕ್ಕೆ ಸರ್ ಹೋಗ್ಬೇಡಿ ಸರ್, ಒಂದು ನಿಮಿಷ ನೀವಿದ್ರೆ ನನಗೆ ಪವರ್ ಇಲ್ಲ, ನೀವು ಬೇಕು ಮಾತಾಡಕ್ಕೆ ಒಂದು ಗ್ರಿಪ್ ಸಿಗುತ್ತೆ, ಒಂದು 5 ನಿಮಿಷ ಹೇಗೆ ಇವತ್ತು ನಾನು ಹೇಳಿದೆ 20ಕ್ಕೆ ನಾವು 20,000 ಕೊಡುವ, 20ಕ್ಕೆ 25 ಕೊಡುವ ಅಂತ ಹೇಳಿದ್ರೆ ಇವರಂತರ ಆಶ್ಚರ್ಯ ಆಗ್ತದೆ. ಜನಗಳಿಗೂ ನೀವು ಉತ್ತರ ಕೊಟ್ಟು ನೀವು ಸಾಕಾಗುತ್ತೆ. ಕೊಡೋದು ನಾನು ಟೆನ್ಷನ್ ತಗೊಳ್ಳೋದು ನಾವು, ಅವರಿಗೆ ಟೆನ್ಷನ್ ಜಾಸ್ತಿ ಆಗಿದೆ. ಅದಕ್ಕೆ 20ಕ್ಕೆ 25 ಕೊಡುವ ಅಂತ ನಾನು ಆತರ ಪ್ಲಾನ್ ಮಾಡಿದೆ. ಇದ್ರ ವಿಷಯದಲ್ಲಿ ಯಾವ ಟೆನ್ಷನ್ ನೀವು ತಗೊಳ್ಬೇಡಿ. ಯಾಕಂತ ಹೇಳಿದ್ರೆ ನನಗೆ ನನ್ನ ಟ್ರಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ, ನನಗೆ ಟ್ರಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಾನು ದೇವರ ಹತ್ರ ಒಂದೇ ಬೇಡೋದು, ನನ್ನ ಕನಸಿನಲ್ಲೂ ನನ್ನ ಗ್ರಾಹಕರಿಗೆ ಮೋಸ ಆಗಬಾರ್ದು. ಅದೆಲ್ಲ ಗ್ರಾಹಕರು ನೀವ್ ಇಂಡಿಯಾ ಆದ್ಮೇಲೆ ಅದೊಂದು ಸಂಸಾರ, ಅದೊಂದು ಕುಟುಂಬ ಆಗಿರುತ್ತೆ, ಅದೊಂದು ಪಿಲ್ಲರ್ ಆಗಿರುತ್ತೆ. ಆ ನೀವ್ ಇಂಡಿಯಾ ಕುಟುಂಬ, ನೀವ್ ಇಂಡಿಯಾ ಸಂಸಾರಕ್ಕೆ ಕನಸಿನಲ್ಲೂ ಮೋಸ ಆಗ್ಬಾರ್ದು. ನೀವ್ ಇಂಡಿಯಾ ಅಂತ ಸ್ಕೀಮ್ ಅಂತ ಹೇಳಿದ್ರೆ 9 ತಿಂಗಳು 10 ದಿವಸ ಒಂದು ತಾಯಿ ಒಂದು ಮಗನ ಹೊಟ್ಟೆಯಲ್ಲಿ ಇಟ್ಕೊಂಡು ಎಷ್ಟು ಜಾಗ್ರತೆಯಲ್ಲಿ ಅದನ್ನು ಸೇವ್ ಮಾಡ್ತಾರ ಅಷ್ಟೇ ಸೇವ್ ನಾವು ಮಾಡ್ತಾ ಇರ್ತೀವಿ. ಯಾಕಂದ್ರೆ ಇವ್ರಿಗೂ ಗೊತ್ತಿದೆ, ನಾನು ಮಗಳು ಕಾಟಿಬಲ್ಲ ಬಿಟ್ರೆ ನಮ್ದು ಇಲ್ಲೊಂದು ಆಫೀಸ್ ಆಗ್ತಾ ಇದೆ, ಎಲ್ಲಿ ನಮ್ದು ಉಜಿರೆ ಬೆಳ್ತಂಗಡಿಯಲ್ಲಿ, ಅಲ್ಲಿ ಬಿಟ್ರೆ ನಾನು ಎಲ್ಲೂ ತಿರುಗಾಡಕ್ ಹೋಗಲ್ಲ. ಬಾಕಿ ನಿಮ್ಗೆ MD ಅವ್ರ ಕೈಗೆ ಸಿಕ್ಕಲ್ಲ. ಎಲ್ಲಾದ್ರೂ ಟೂರ್ಗೆ ಹೋಗ್ತಾರೆ, ದುಬೈಗ, ಮಲೇಷ್ಯಾಗ, ಸಿಂಗಾಪುರ್ ಟೂರ್. ನಾನು ಇಷ್ಟೊತ್ತಿಗೆ ಯಾಕಂದ್ರೆ ಟೂರ್ಗೆ ಹೋಗ್ಬೇಕಂತ ಆಸೆ ಇದೆ, ಇಲ್ಲಿ ಹೋಗ್ತಿದೆ ನನಗೆ, ಇಲ್ಲಿ ಟೆನ್ಷನ್ ಇದೆ. ಅಷ್ಟು ಸುಲಭದಲ್ಲಿ ನಾನು ಟೆನ್ಷನ್ ತಗೊಳ್ಳಲ್ಲ. ಯಾಕಂದ್ರೆ ನನಗೆ ಫುಲ್ ಕರೆಕ್ಟ್ ಬೇಕು. ಇವ್ರು ನೋಡಿ ಇವತ್ತು ಬಂದಿದ್ರು ಆಫೀಸಲ್ಲೇ ನಾನಿದ್ದೆ. ಇವತ್ತು ಮದುವೆ ಕಾರ್ಯಕ್ರಮ ಇದ್ರೆ ಅಲ್ಲಿ ಸ್ವಲ್ಪ ಹೋಗ್ತಾ ಇದ್ದ ಬರ್ತಾ ಇದ್ದೆ, ಆದ್ರೆ ಆಫೀಸಲ್ಲೇ ಕೂತು ನಾನು ಕೆಲಸ ಮಾಡ್ತಾ ಇದ್ದೆ. ಯಾಕಂದ್ರೆ ನನಗೆ ಕೊಟ್ಟ ಜವಾಬ್ದಾರಿ ಇಂಪಾರ್ಟೆಂಟ್ ಆಗಿತ್ತು. ಈಗ ಇಲ್ಲ ಇವ್ರು ನೋಡ್ಕೊಳ್ತಾರೆ, ನಾವು ಜವಾಬ್ದಾರಿ ಇಲ್ಲಲ್ಲ, ನಾವು MD ಅಲ್ಲ, ನಾವು AC ರೂಮ್ ಅಲ್ಲಿ ಕೂರುವ, ಶೂಟ್ ಬೂಟ್ ಹಾಕೊಂಡು ತಿರುಗಾಡುವ, ಅದಿಲ್ಲ. ನನಗೆ ನನ್ನ ಜವಾಬ್ದಾರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಸ್ಕೀಮಿನ ಬಗ್ಗೆ ಇವರು ಹೇಳುವಾಗ ನಾನು ಇವರಿಗೆ ಧೈರ್ಯ ತುಂಬಿದೆ. ನೀವು ಬನ್ನಿ, ನಿಮ್ಮ ತಂಡ ಕಟ್ಟಿ ನನ್ನ ಹತ್ರ ಬನ್ನಿ, ನಿಮ್ಗೆ ಏನ್ ಬೇಕೋ ಅದನ್ನ ಸಪೋರ್ಟ್ ಮಾಡ್ತೇವೆ. ಇವತ್ತು ಇವರು ಹೇಳಿದಾಗ ಇದ್ರಲ್ಲಿ ಕೆಲವೆಲ್ಲ ತಿದ್ದುಪಡಿ ಮಾಡಿದ್ದಾರೆ. ನಾನು ನೋಡ್ಲೇ ಇಲ್ಲ ಇವ್ರು ಹೇಳಿದಾಗ ಸರಿ, ಯಾಕಂದ್ರೆ ನೋಡ್ಲಿಕ್ಕೆ ಟೈಮೂ ಸಿಕ್ಕಿಲ್ಲ ನನಗೆ. ನಾನು ಹೇಳಿದೆ ನಿಮ್ಗೆ ಬೇಕಾದಾಗೆ ತಿದ್ದುಪಡಿ ಮಾಡಿ, ಹೇಗೆ ಬೇಕು ಹಾಗೆ ಮಾಡಿ ಅಂತ ಹೇಳಿ. ಇವತ್ತೆಲ್ಲ 5 ರಿಂಗ್ ಗೋಲ್ಡ್ ರಿಂಗ್ ಏನೋ ಜಾಸ್ತಿ ಇಟ್ಟಿದಾರಲ್ಲ ಸರ್? ಹೌದು, 20 ಗೋಲ್ಡ್ ರಿಂಗ್ 25 ನಾವು ಮಾಡಿ. ಮತ್ತೆ ಏನೋ ಒಂದು ಲ್ಯಾಂಡ್ ಏನೋ ಎಲ್ಲ ಲ್ಯಾಂಡ್ ಮೆನ್ಷನ್ ಮಾಡಿದ್ದಾರೆ, ಹಾಗೆಲ್ಲ ತಿದ್ದುಪಡಿ ಮಾಡಿದ್ದಾರೆ. ಮಾಡಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನೀವು ಇವರನ್ನೀಗ ಗುರಿ ತುಂಬಿಸ್ಬೇಕು. ಇವರನ್ನು ಗುರಿ ತುಂಬಿಸಿ ಇವರನ್ನು ನೀವು ಒಂದು ಒಳ್ಳೆಯ ದಾರಿಗೆ ತಂದ್ರೆ ಇವ್ರು ಗಟ್ಟಿ ಆದ್ರೆ ನಾನು ಗಟ್ಟಿ ಆದ್ರೆ ಈಗ ಫಸ್ಟ್ ಮಾಡಿದ್ರೆ ಇವರನ್ನು ನೀವು ಗಟ್ಟಿ. ಅದಕ್ಕೋಸ್ಕರ ಈ ಬಗ್ಗೆ ನೀವ್ ಇಂಡಿಯಾದ ಬಗ್ಗೆ ಯಾವ ಚಿಂತೆಯನ್ನು ಮಾಡ್ಕೊಳ್ಬೇಡಿ. ಯಾಕಂದ್ರೆ ನೀವ್ ಇಂಡಿಯಾ ಯಾವಾಗಲೂ ನಿಮ್ಗೆ ಕೈ ಬಿಡಲ್ಲ. ನೀವ್ ಇಂಡಿಯಾ ನಿಮ್ಗೆ ಕೈ ಹಿಡಿದ ಮೇಲೆ ಆಗ್ತದೆ ಹೊರತು ನೀವ್ ಇಂಡಿಯಾಕ್ಕೆ ಬಂದು ನೀವು ಯಾವಾಗಲೂ ಸೋಳುದಿಲ್ಲ. ಯಾಕಂದ್ರೆ ನಾನು ಹೆಸರು ಮಾಡಿ ಫಸ್ಟ್ ಸ್ಕೀಮ್ ಮಾಡಿದವನು. ನಾನು 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತೇನೆ. ಸ್ಕೀಮಿನ ಸುಲ್ತಾನ ಅಂತಾನೆ ಹೇಳ್ತೇನೆ. ಆದ್ರೆ ಆ ಸುಲ್ತಾನ ಅಂತ ಹೇಳಿ ನನಗೆ ಅದು ಕೊಂಬುಳು ಇಲ್ಲ, ಆ ಜಂಬಾಣು ಇಲ್ಲ. ನಾನು ಸಿಂಪಲ್ ಆಗಿರ್ತೇನೆ. ಅದು 400 ಹೆಸರಲ್ಲಿ ನಾನು ಸ್ಟಾರ್ಟ್ ಮಾಡಿದವನು. ಇವತ್ತು ತನಕ ಆ ಪ್ರೀತಿ ವಿಶ್ವಾಸ ಜನಗಳಿದೆ. ಇವರು ಹೇಳಿದಾಗೆ 45-50 ಡೇಸ್ ಅಲ್ಲಿ 15,000 ಕಸ್ಟಮರ್ ಇದು ಮಾಡಿ ರೀಚ್ ಮಾಡಿದ್ದೇನೆ. ಒಂದೇ ಒಂದು ಅಡ್ವರ್ಟೈಸ್ಮೆಂಟ್ ಇಲ್ಲ, ಒಂದೇ ಒಂದು ಫಿಲ್ಮ್ ಆಕ್ಟರ್ಸ್ ಬಂದಿಲ್ಲ, ಒಂದೇ ಒಂದು ಓಪನ್ ಸ್ಟೇಜ್ ಮಾಡಿಲ್ಲ, ಒಂದೇ ಒಂದು ಪ್ರೋಗ್ರಾಮ್ ಮಾಡಿಲ್ಲ. ಸರ್ ಅಡ್ವರ್ಟೈಸ್ಮೆಂಟ್ ಮಾಡಿದ್ದೇನೆ ಸರ್, ನೀವು ಮಾಡಿ ಯಾರದಿದ್ರೆ ತೋರಿಸ್ಕೊಡಿ. ಏನು ಮಾಡಿಲ್ಲ.
ನಾನು ತುಂಬಾ ಜನ ಹೇಳ್ತಾ ಇದ್ರು ವಿಷನ್ ಇಂಡಿಯಾದವರು ಅದು ಮಾಡ್ತಾರೆ, ಇನ್ನೊಬ್ರು ಇದು ಮಾಡ್ತಾರೆ, ಇನ್ನೊಂದು ಸ್ಕೀಮ್ ಅದು ಮಾಡ್ತಾರೆ, ಇದು ಮಾಡ್ತಾರೆ. ನಾನು ಅದಕ್ಕೆ ಯಾವ್ದು ತಲೆಗೆಟ್ಟಿಕೊಂಡು, ಯಾಕಂದ್ರೆ ಅವರವ್ರ ಇಷ್ಟ, ಯಾರು ಏನ್ ಮಾಡ್ತಾರೆ ನಾನು ಅದ್ರ ಬಗ್ಗೆ ಹೇಳ್ತೀನಿ. ನಂದು ನನಗೆ ಮಾತ್ರ ಅವರವರ ಕೆಪಾಸಿಟಿ, ನಾವು ಅವ್ರ ಬಗ್ಗೆ ಮಾತಾಡೋದು ಬೇಡ, ಮಾತಾಡ್ಲಿಕ್ಕೆ ಅಗತ್ಯವೂ ಇಲ್ಲ ನಮಗೆ. ಯಾಕಂದ್ರೆ ಒಬ್ಬೊಬ್ಬರದ್ದು ಒಂದೊಂದರ ಮೆಂಟಾಲಿಟಿ ಇರ್ತದೆ. ನಾನು ₹1 ಹಣ ವೇಸ್ಟ್ ಮಾಡಲೇ ಇಲ್ಲ, ಯಾಕಂತೇಳಿ ನನಗೆ ವೇಸ್ಟ್ ಮಾಡ್ಬೇಕು ಅಗತ್ಯ ಇಲ್ಲ. ನನ್ನ ಮೇಲೆ ಜನಗಳಿಗೆ ಟ್ರಸ್ಟ್ ಇದೆ, ವಿಶ್ವಾಸ ಇದೆ, ಸೇರ್ತಾರೆ. ವಿಶ್ವಾಸ ಟ್ರಸ್ಟ್ ಬಂದ ಕೂಡಲೇ ಜನಗಳು ಅದ್ರ ಬಗ್ಗೆ ಚಿಂತೆ ಮಾಡೋದು, ಬ್ಯಾಕ್ ಗ್ರೌಂಡ್ ನೋಡ್ತಾರೆ ಹೇಗೆ ಅಂತ. ಈಗ ನಾನು ಒಬ್ಬರ ಜೊತೆ ವ್ಯವಹಾರ ಮಾಡುವಾಗ ನಾನು ಒಬ್ರು ಬ್ಯಾಕ್ ಗ್ರೌಂಡ್ ನೋಡ್ತೇನೆ, ಹೇಗೆ ಈ ಮನುಷ್ಯನ ಜೊತೆ ವ್ಯವಹಾರ ಮಾಡ್ಬೋದಂತೇಳಿ. ಹಾಗೆ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ನನ್ನ ಜೊತೆ ಸೇರಿದ್ರು. ಹಾಗೆ ಈಗ 15-14ನೇ ಸೀಸನ್ ತನಕ ಬಂದು ಮುಟ್ಟಿದ್ದೇನೆ ನಾನು. ಅದು ಬೇರೆ ಬೇರೆ ಸ್ಕೀಮ್ ಅಲ್ಲಿ ಆದ್ರೆ ಒಂದು 5 ತಿಂಗಳು 6 ತಿಂಗಳು ಗ್ಯಾಪ್ ಇಡ್ತಿದ್ರು. ನಾನು ಅದು ಗ್ಯಾಪ್ ಇಟ್ಟು ನಾನು ಪ್ರತಿಯೊಂದು ಸ್ಕೀಮ್ ಇದಕ್ಕಿಂತ ಮುಂಚೆ ನಾನು 13ನೇ ಸೀಸನ್ ಇಟ್ಟಿದ್ದು ಅಷ್ಟೇ 50 ದಿನ ಗ್ಯಾಪ್ ಅಂತ. ಯಾಕಂದ್ರೆ ನನಗೇನು ಜಾಸ್ತಿ ದಿವಸ ಬೇಡ, ಬೇಗ ಮಾಡಿ ಬೇಗ ಮುಗಿಸುವ ಅಂತೇಳಿ ಅಷ್ಟಾಗಿದೆ. ಇನ್ನು ಇದರಲ್ಲೂ ಅಷ್ಟೇ, ಈ ಮೊನ್ನೆಯಿಂದ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ ಇವರು. ಇನ್ನು ಆದಷ್ಟು ಇವರು ಕೈ ಬಲಪಡಿಸಬೇಕು. ನೀವು ಇವರನ್ನು ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ಏರಿಸಬೇಕು. ಇವರು ಉನ್ನತ ಸ್ಥಾನಕ್ಕೆ ಏರಿದ್ರೆ ನಾನು ಹೇಳಿದಾಗೆ, ಯಾಕಂದ್ರೆ ನನ್ನನ್ನು ಏರಿಸೋದಲ್ಲ, ಇವರನ್ನು ಏರಿಸಬೇಕು ನೀವು. ಇವರಿಗೆ ಧೈರ್ಯ ಇದೆ, ಛಲ ಇದೆ, ಹಠ ಇದೆ, ಮತ್ತೆ ಹಾರ್ಡ್ ವರ್ಕರ್ ಇವರು. ಯಾರು ಜುಬೇರ್ ಸರ್ ಹಾರ್ಡ್ ವರ್ಕರ್. ಇವರ ಬಗ್ಗೆ ಹಾರ್ಡ್ ವರ್ಕ್ ಅಲ್ಲಿ 2 ಮಾತಿಲ್ಲ, ಅದು 200% ಹಾರ್ಡ್ ವರ್ಕರ್. ಆ ಬಗ್ಗೆ ಮಾತಾಡಲಿಕ್ಕಿಲ್ಲ. ಹಾಗೋಸ್ಕರ ಇವರನ್ನು ನೀವು ಕೈ ಬಲಪಡಿಸಿ ಸಕ್ಸಸ್ ಇನ್ ರೂಪಕ್ಕೆ ತಂದ್ರೆ 100% ನೀವು, ನಾನು, ಎಲ್ಲರೂ ಸಕ್ಸಸ್ ಆಗ್ತೀವಿ. ಇದ್ರ ಒಬ್ಬರಲ್ಲ ಅಂತಲ್ಲ, ನೀವು ಆಗ್ತೀರಾ, ನಿಮ್ಮನ್ನು ನಂಬಿ ಇವರು ಆಗ್ತಾರೆ, ಇವರನ್ನು ನಂಬಿ ನಾನು ಆಗ್ತೀನಿ. ಗ್ರಾಹಕರ ತೀರ್ಮಾನ ಅಂತಿಮ ಆಗುತ್ತೆ, ನೀವು ತೀರ್ಮಾನ ಮಾಡಿದ್ರಲ್ಲಿದೆ. ಯಾಕಂದ್ರೆ ನಿಮ್ಮ ವರ್ಕ್ ಹೇಗಿದೆ ಆ ವರ್ಕ್ ಮೇಲೆ ಡಿಪೆಂಡ್ ಆಗಿದೆ. ನೀವೀಗ 50 ಹೆಸರು ಮಾಡುವವರಿಗೆ ನಾನು 50 ಬೇಡ, 100 ಹೆಸರು ಮಾಡ್ಬೇಕಂತ ಕೆಪಾಸಿಟಿ ಇದ್ರೆ 100 ಮಾಡ್ತೀರಾ. 100 ಮಾಡುವವರಿಗೆ ಒಂದು 200 ಮಾಡ್ಬೇಕಂತ ಕೆಪಾಸಿಟಿ ಇದ್ರೆ 200 ಮಾಡ್ತೀರಾ. ಅದು ನಿಮ್ಮ ವರ್ಕ್ ಮೇಲೆ ಆಗಿರುತ್ತೆ. ಮತ್ತೆ ನಾನು ಮೊನ್ನೆ ಆಫರ್ಸ್ ಎಲ್ಲ 2-3 ಕೊಟ್ಟಿದ್ದೇನೆ, ಅದು ಇವ್ರಿಗೆ ಗೊತ್ತುಂಟು, ಅದು ನೀವು ಹೇಳ್ಬೋದು ಅವರಿಗೆ. ಅದು ಕೊಟ್ಟಿದ್ದೇನೆ. ನಿಮ್ಮ ಆಫರ್ ನಿಮ್ಮ ಬಾಯಿಂದಲೇ ಇಲ್ಲ, ಅದು ಒಳ್ಳೇದು ಹೇಳ್ಬೇಕಲ್ಲ. ಇವರು 2-3 ಜನ ಹೊಸಬರು ಬಂದಿದ್ದಾರೆ, ಮೊನ್ನೆ ಇರ್ಲಿಲ್ಲ. ಅದು ಏನ್ ಗೊತ್ತುಂಟಾ, 100 ಕಾರ್ಡ್ ಮಾಡಿದ್ರೆ 100